ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 27ನೇ ಕಂತಿಗೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು. 27ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ? ಇವಾಗ ಮಾರ್ಚ್ ತಿಂಗಳು ಕೂಡ ಸ್ಟಾರ್ಟ್ ಆಗೋಯ್ತು. ಮೊದಲನೇ ವಾರ ಕೂಡ ಸ್ಟಾರ್ಟ್ ಆಗಿದೆ. ಈ ವಾರದಲ್ಲಿ ಏನಾದರೂ ಬಿಡುಗಡೆ ಆಗುತ್ತಾ? ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ? ಯಾವಾಗ ಬಿಡುಗಡೆ ಆಗ್ಬೋದು? ಡೇಟ್ ಏನಾದರೂ ತಿಳಿಸಿದಾರಾ? 10ನೇ ತಾರೀಕು ಅಥವಾ 15ನೇ ತಾರೀಕು ಅಷ್ಟರಲ್ಲಿ ಯಾವಾಗ ಬಿಡುಗಡೆ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 26ನೇ ಕಂತಿನ ಹಣನೂ ಕೂಡ ತುಂಬ ಜನ ನಮ್ಗೆ ಇನ್ನೂ ಜಮಾ ಆಗಿಲ್ಲ, ನಮಗೆ ಯಾಕೆ ಲೇಟ್ ಆಗ್ತಾ ಇದೆ, ಯಾವಾಗ ಬರುತ್ತೆ ಏನು ಅಂತಲೂ ಕೂಡ ಕೇಳ್ತಾ ಇದ್ದಾರೆ. 26ನೇ ಕಂತಿನ ಹಣದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇದುವರೆಗೂ ಎಷ್ಟು % ಜನಗಳಿಗೆ ಬಂದಿದೆ, ಇನ್ನೂ ಎಷ್ಟು ಜನ ಇದ್ದಾರೆ 26ನೇ ಕಂತಿನ ಹಣ ಪಡೆಯುವಂಥವ್ರ ಸಂಖ್ಯೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಇಂದಿರಾ ಕಿಟ್ಟನ್ನ ಈ ತಿಂಗಳಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ, ಈ ತಿಂಗಳು ಕೊಡ್ತಾರೆ ಅಥವಾ ಮುಂದಿನ ತಿಂಗಳು ಕೊಡ್ತಾರೆ, ಯಾವಾಗಿಂದ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ನಿಮ್ಮ ಸಪೋರ್ಟೇ ಮುಖ್ಯವಾಗಿ ಬೇಕಾಗುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಥರ ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು 26ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಬಿಡೋಣ. 26ನೇ ಕಂತಿನ ಹಣ ಇಲ್ಲಿ ಓವರಾಲ್ ನೋಡೋದಾದರೆ ಒಂದು 85%ಗಿಂತ ಹೆಚ್ಚು ಜನರಿಗಂತೂ ಜಮಾ ಆಗಿದೆ. ಹೇಳಬೇಕಂತಂದರೆ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ, ಅಂದರೆ ಫಾರ್ ಎಕ್ಸಾಂಪಲ್ 23, 24, 25, ಸೊ ಈ ಹಿಂದಿನ ಕಂತುಗಳನ್ನ ಹೋಲಿಸ್ಕೊಂಡ್ರೆ 26ನೇ ಕಂತಿನ ಹಣ ತುಂಬ ಬೇಗ ಬಂದಿದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಏನಾಗ್ತಿತ್ತು, ಹಂತವಾಗಿ ಬಿಡುಗಡೆ ಮಾಡ್ತಾಯಿದ್ರು. ಮತ್ತು ಬಿಡುಗಡೆ ಆಗಿದ್ದಿನ ಒಂದು 3-4 ಜಿಲ್ಲೆಗಳಿಗೆ ಬರ್ತಿತ್ತು. 3-4 ಜಿಲ್ಲೆಗಳಿಗೆ ಒಂದು ವಾರದವರೆಗೂ ಬರ್ತಾಯಿತ್ತು. ಅದಾದಮೇಲೆ 2ನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದ್ರು. ಆವಾಗ ಒಂದು 10 ಜಿಲ್ಲೆಗೆ. ಸೊ ಈ ರೀತಿ 3-4 ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದ್ರು. ಅವಾಗ ತಿಂಗಳಾನ್ಗಟ್ಟಲೆ ತೊಗೊಳ್ಳೋದು ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗೋದಕ್ಕೆ. ಬಟ್ ಆದರೆ ಈ 26ನೇ ಕಂತಿನ ಹಣ ಹೇಳ್ಬೇಕಂತಂದ್ರೆ ತುಂಬ ಬೇಗ ಬಂದಿದೆ. ಆಲ್ಮೋಸ್ಟ್ ಒಂದು 4-5 ದಿನದಲ್ಲಂತೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿದೆ. ಹಾಗೆ ಹಂತವಾಗೂ ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಆಗಿದ್ದಿನ ಒಂದು 3 ಜಿಲ್ಲೆಗೆ 4 ಜಿಲ್ಲೆಗೆ ಬಂತು. ಅದು ಅವತ್ತಿನ ಬೆಳಗ್ಗೆ ಒಂದು 10 ಜಿಲ್ಲೆಗೆ ಬಂತು. ಆವತ್ತಿನ ಬೆಳಗ್ಗೆ ಕಂಪ್ಲೀಟಾಗಿ ಇನ್ನೊಂದು 2 ದಿನದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ. ಓವರಾಲ್ ನೋಡೋದಾದರೆ ನಾನು ಹೇಳ್ದಂಗೆ ಒಂದು 85%ಗಿಂತ ಹೆಚ್ಚು ಜನರಿಗಂತೂ 26ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನೂ ಒಂದು 10-15% ಅಷ್ಟು ಜನಗಳಿದ್ದಾರೆ. ಸೊ 10-15% ಅಂತ ನಾವು ತೊಗೊಂಡ್ರೂ ಕೂಡ ಇಲ್ಲಿ ಲಕ್ಷಾಂತರ ಜನಗಳಿಗೆ ಇನ್ನೂ 26ನೇ ಕಂತಿನ ಹಣ ಬಂದಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯುವಂಥರ ಸಂಖ್ಯೆ 1,24,00,000 ಜನ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾರೆ. ಸೊ ಅದರಲ್ಲಿ ಇನ್ನೂ ಒಂದು 10-15% ಅಂದರೂ ಕೂಡ ಇಲ್ಲಿ ಒಂದು 15-20 ಲಕ್ಷ ಜನಕ್ಕಂತೂ ಬಂದಿರಲ್ಲ. ಸೊ ಅವ್ರು ಯಾರು ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ನಮಗೆ ಬಂದಿಲ್ವೇನೋ, ನನಗೆ ಯಾಕೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಬಹುಶಃ ಇನ್ನೊಂದು ವಾರದಷ್ಟರಲ್ಲಿ ಮೇ ಬಿ ಎಲ್ರಿಗೂ ಕೂಡ ಬರ್ಬೋದು ಅಂತ ಅನಿಸುತ್ತೆ. ಏನು ಸ್ಟಾಪ್ ಆಗಿಲ್ಲ, ಪ್ರತಿದಿನವೂ ಕೂಡ ಬರ್ತಾ ಇದೆ, ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ವೆಯ್ಟ್ ಮಾಡಿ. ಇನ್ ಕೇಸ್ ಬರಲಿಲ್ಲ ಅಂದ್ರೂ ಕೂಡ 27 ರಿಲೀಸ್ ಆದಮೇಲಂತೂ ನಿಮಗೆ 26ನೇ ಕಂತಿನ ಹಣನೂ ಬರುತ್ತೆ. ಹಾಗೆ 27ನೇ ಕಂತಿನ ಹಣನೂ ಕೂಡ ಬರುತ್ತೆ. ಆಲ್ಮೋಸ್ಟ್ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ವಾ. ಲಾಸ್ಟಲ್ಲಿ ಒಂದು 10-15-20% ಅಷ್ಟು ಜನಗಳಿಗೆ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಹೊಸ ಕಂತು ರಿಲೀಸ್ ಆದಮೇಲೆ ಪೆಂಡಿಂಗ್ ಹಣ ಮತ್ತು ಜೊತೆಗೆ ಹೊಸ ಕಂತು 2 ಕಂತನ್ನು ಕೂಡ ಹಾಕ್ತಾರೆ. ಸೊ ಆ ರೀತಿ ಆಗ್ತಾ ಇರೋದ್ರಿಂದ ಯಾರಿಗೂ ಏನೂ ಭಯ ಆಗಲ್ಲ ಅಂತ ಅಂದ್ಕೊತೀನಿ. ನಮಗೆ ಬಂದಿಲ್ಲ ಯಾಕೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ಬಟ್ ನಿಮಗೆ ಬರುತ್ತೆ. ವೆಯ್ಟ್ ಮಾಡಿ. ಹೇಳ್ದಂಗೆ ಇನ್ನೂ ಒಂದು 15% ಅಷ್ಟು ಜನಗಳಿಗೆ 26ನೇ ಕಂತಿನ ಹಣ ಬಂದಿಲ್ಲ. ಓಕೆ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಇನ್ನು 27ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು. 27 ಯಾವಾಗ ರಿಲೀಸ್ ಆಗುತ್ತೆ? ಮಾರ್ಚ್ ತಿಂಗಳು ಕೂಡ ಸ್ಟಾರ್ಟ್ ಆಗೋಯ್ತಲ್ವ, ಏನಾದರೂ ದಿನಾಂಕ ಫಿಕ್ಸ್ ಆಗಿದೆಯಾ? ಈ ವಾರದಲ್ಲಿ ಏನಾದರೂ ಬರುತ್ತಾ? ಮೊದಲನೇ ವಾರ ಕೂಡ ಸ್ಟಾರ್ಟ್ ಆಗೋಯ್ತಲ್ಲ. ಯಾಕಂದರೆ ಇಲ್ಲಿ ಹೊಸ ಕಂತಂದರೆ ಫೆಬ್ರವರಿ ತಿಂಗಳದೇ ಆದರೆ ಇಷ್ಟು ಅರ್ಜೆಂಟಲ್ಲಿ ಯಾರೂ ಕೂಡ ಕೇಳಲ್ಲ. ಯಾಕಂದರೆ ಇದು ಪೆಂಡಿಂಗ್ ಹಣ ಅಲ್ವಾ. ಇವಾಗ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಸೊ ಇಷ್ಟು ತಿಂಗಳಿಗೆ ಕೊಡಬೇಕಾಗುತ್ತೆ. ಅಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟು ತಿಂಗಳದ್ದು ಕೊಡಬೇಕಾಗುತ್ತೆ. ಇವಾಗ ಡಿಸೆಂಬರ್ 27ನೇ ಕಂತಿನ ಹಣ ಆಯಿತು. ಸೊ ಡಿಸೆಂಬರ್ದಾಗಿರೋದ್ರಿಂದ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಹಳೆ ಬ್ಯಾಲೆನ್ಸ್ ಕಂತಲ್ವ, ಹೊಸ ಕಂತಾಗಿದ್ರೆ ಅಂದರೆ ಫೆಬ್ರವರಿದೇ ಆಗಿದ್ರೆ ಕೊಡ್ತಾರೆ ಬಿಡು, ಒಂದು ವಾರ 15 ದಿನ ಟೈಮ್ ತೊಗೊಂಡು ಅನ್ಬೋದಿತ್ತು. ಇದು ಡಿಸೆಂಬರ್ ತಿಂಗಳದ್ದಾಗಿರೋದ್ರಿಂದ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕಾಯ್ತಾನೆ ಇದ್ದಾರೆ ಜನಗಳು. ಸೊ ಹಾಗಾಗಿ ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಅಂತ ನೋಡೋದಾದರೆ ಇನ್ನೂ ಬಿಡುಗಡೆ ಹಂತಕ್ಕೆ ಬಂದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಕೊಟೇಶನ್ನ ಕಳಿಸಿದಾರಂತೆ. ಅಂದರೆ ಪ್ರತಿ ತಿಂಗಳು ಕೂಡ ಇಷ್ಟು ಲಕ್ಷ ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಇಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೊಟೇಶನ್ನ ಕಳಿಸ್ತಾರೆ. ಆ ಕೊಟೇಶನ್ ನೋಡಿ ಸರ್ಕಾರದಿಂದ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಲೆಟರ್ನ ಕಳಿಸಿದಾರಂತೆ. ಇಷ್ಟು ಹಣ ರಿಲೀಸ್ ಮಾಡಬೇಕು, ಇಷ್ಟು ಜನ ಫಲಾನುಭವಿಗಳು ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಣಕಾಸು ಇಲಾಖೆಯಿಂದ ಬಂದ ತಕ್ಷಣವೇ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವತ್ತೇನಾದರೂ ಬಂತು ಅಂದ್ರೂ ಇವತ್ತು ಬಂದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ಕಚೇರಿ ಮತ್ತು ತಾಲೂಕು ಇದು ಕಚೇರಿಗಳಿಗೆ ಕೊಟ್ಬಿಡ್ತಾರೆ.
ಸೊ ಅಲ್ಲಿಂದ ಬೇಗ ಬೇಗ DBT ಮುಖಾಂತರ ಹಣನ ಇನ್ನೊಂದು ವಾರದಲ್ಲಿ ಹಾಕ್ತಾರೆ. ಸೊ ಅಲ್ಲಿ ಎಷ್ಟು ಲೇಟ್ ಆಗುತ್ತೋ ಹಣಕಾಸು ಇಲಾಖೆಯಿಂದ ಇಲ್ಲಿ ಇವ್ರು ಬಿಡುಗಡೆ ಮಾಡೋದು ಕೂಡ ಅಷ್ಟೇ ಲೇಟ್ ಆಗುತ್ತೆ. ಬಟ್ ಇನ್ನೂ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ಲಲ್ಲ, ಸೊ ಹಾಗಾಗಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಈ ತಿಂಗಳಲ್ಲಂತೂ ಕೊಡ್ತಾರೆ. ಈ ತಿಂಗಳಲ್ಲಂತೂ ಒಂದು ಕಂತಾದರೂ ಪಕ್ಕಾ ಕೊಡ್ತಾರೆ. ಮಂತ್ ಎಂಡ್ ಆಗ್ಬೋದು, ಅಥವಾ 10ನೇ ತಾರೀಕು ಆಗ್ಬೋದು, ಅಥವಾ 15ನೇ ತಾರೀಕು ಆಗ್ಬೋದು, ಅಥವಾ 20ನೇ ತಾರೀಕು ಆಗ್ಬೋದು. ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು 27ನೇ ಕಂತಿನ ಹಣ. ಒಟ್ನಲ್ಲಿ ಈ ತಿಂಗಳಲ್ಲಂತೂ ಕೊಡ್ತಾರೆ, ಅದು 100% ಡೌಟೇ ಇಲ್ಲ. ಈ ತಿಂಗಳಲ್ಲಿ ಕೊಡ್ತಾರೆ. ವೆಯ್ಟ್ ಮಾಡೋಣ. ಕೊಡಲಿಲ್ಲ ಅಂತಂದರೆ ತುಂಬ ಅವರಿಗೆ ಹೊರೆ ಆಗೋದು. ಈ ತಿಂಗಳು ಅವ್ರು ಕೊಡಲಿಲ್ಲ ಅಂತ ಅಂದ್ಬಿಟ್ರೆ 6 ತಿಂಗಳ ಪೆಂಡಿಂಗ್ ಆಗುತ್ತೆ. 2025 ಫೆಬ್ರವರಿ ಮಾರ್ಚ್ 2 ಕಂತು ಹಿಡ್ಕೊಂಡು ಈ ತಿಂಗಳು ಕೂಡ ಅವ್ರು ಕೊಡಲಿಲ್ಲ ಅಂದರೆ ಟೋಟಲ್ 6 ಕಂತು ಆಗ್ಬಿಡುತ್ತೆ. ಸೊ ಹಾಗಾಗಿ ಕೊಡ್ತಾರೆ. ಆಲ್ಮೋಸ್ಟ್ ಈ ತಿಂಗಳು ಮುಗಿಯೋಷ್ಟರಲ್ಲಂತೂ 1-2 ಕಂತಾದರೂ ಬಿಡುಗಡೆ ಮಾಡ್ತಾರೆ. ಇವಾಗ ಕಳೆದ ಕಂತನ 25-26 ಹೆಂಗೆ ಬಿಡುಗಡೆ ಮಾಡಿದ್ರು, ಸೊ ಇವಾಗಲೂ ಕೂಡ 27-28ನೇ 2 ಕಂತೂ ಕೂಡ ಒಟ್ಟಿಗೆ ರಿಲೀಸ್ ಮಾಡಿಬಿಟ್ರೆ, ಇನ್ನು ಅವ್ರ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ 1 ಕಂತಷ್ಟೇ ಬ್ಯಾಲೆನ್ಸ್ ಆಗುತ್ತೆ ಫೆಬ್ರವರಿದು. ಇನ್ನು 2025 ಫೆಬ್ರವರಿ ಮಾರ್ಚ್ ಟೋಟಲ್ ಇನ್ನು ಮತ್ತೆ 3 ಕಂತು ಆಗುತ್ತೆ. ಸೊ ನೋಡೋಣ 1 ಕಂತು ಕೊಡ್ತಾರಾ 2 ಕಂತು ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇನ್ನೂ ಕೂಡ ಬಿಡುಗಡೆ ಹಂತಕ್ಕಂತೂ ಬಂದಿಲ್ಲ. ಇನ್ ಕೇಸ್ ಏನಾದರೂ ಬಂತು, ಏನಾದರೂ ಈ ಡೇಟಿಗೆ ಬಿಡುಗಡೆ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಆಯಿತು. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ನೋಡೋದಾದರೆ ಇಂದಿರಾ ಕಿಟ್ಟನ್ನು ಯಾವಾಗಿಂದ ಕೊಡ್ತಾರೆ, ಈಗ ಮಾರ್ಚಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ, ಮಾರ್ಚ್ ಏಪ್ರಿಲಿಂದ. ಸೊ ಈ ತಿಂಗಳಿಂದ ಏನಾದರೂ ಇಂದಿರಾ ಕಿಟ್ಟನ್ನು ಕೊಡ್ತಾರಾ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಈ ತಿಂಗಳು ಕೂಡ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಏಪ್ರಿಲಿಂದ ಕೊಡ್ತಾರಂತೆ. ಇನ್ನೂ ಕೂಡ ಅಂದರೆ ಕಾಂಟ್ರಾಕ್ಟನ್ನು ಕೊಟ್ಟಿದ್ದಾರೆ, ಅದನ್ನು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ. ಇವಾಗ ಒಂದು ಪ್ಯಾಕ್ ಅಂತ ಮಾಡಬೇಕಾಗುತ್ತೆ. ಕಿಟ್ ಅಂತಂದರೆ 1 kg ಬೇಳೆ, 1 kg ಎಣ್ಣೆ, 1 kg ಉಪ್ಪು, 1 kg ಸಕ್ಕರೆ, ಅದೆಲ್ಲ ಪ್ಯಾಕ್ ಮಾಡಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಟೆಂಡರನ್ನು ಕೊಟ್ಟಿದ್ದೀವಿ. ಸೊ ಈ ತಿಂಗಳಲ್ಲಿ ಎಲ್ಲ ಟೆಂಡರ್ ಪ್ರೊಸೆಸ್ ಎಲ್ಲ ಮುಗಿದಿದೆ. ಸೊ ನಾವು ಮುಂದಿನ ತಿಂಗಳಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಏಪ್ರಿಲಿಂದ ನಿಮಗೆ ಇಂದಿರಾ ಕಿಟ್ಟು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳಲ್ಲಿ ಏನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಈ ತಿಂಗಳಲ್ಲಿ ಮಾಮೂಲಿ 10 kg ಅಕ್ಕಿ ಹೆಂಗೆ ಕೊಡ್ತಾ ಇದ್ದಾರೆ ಹಾಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಸುದ್ದಿ ಕೇಳ್ಪಟ್ಟೆ, ಕೆಲವೊಂದು ಡಿಸ್ಟಿಕಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 10 kg ಅಕ್ಕಿ ಕೊಡ್ತಿರಲ್ವ, ಸೊ ಇವಾಗ ಬರೀ 5 kg ಅಕ್ಕಿ ಮಾತ್ರನೇ ಕೊಡ್ತಾ ಇದ್ದಾರಂತೆ. ಇನ್ನು 5 kg ಅಕ್ಕಿನ ಕೊಡ್ತಾ ಇಲ್ವಂತೆ. 5 kg ಅಕ್ಕಿನೂ ಕೊಡ್ತಾ ಇಲ್ಲ, ಜೊತೆಗೆ ದುಡ್ಡು ಏನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಆ ರೀತಿ ಏನಾದರೂ ನಿಮ್ಮಲ್ಲಿ ಏನಾದರೂ ಮಾಡಿದ್ದಾರೆ ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಾನು ನ್ಯೂಸ್ ಮಾಧ್ಯಮದಲ್ಲೇ ನೋಡಿದ್ದು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಕ್ಕಿ ಬದಲಾಗಿ 5 kg ಕೊಡ್ತೀವಿ, ಇನ್ನು ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಇವರು ಇಂದಿರಾ ಕಿಟ್ಟನ್ನೇ ಕೊಡ್ತಾ ಇಲ್ಲ. ಇವಾಗ ಬರೀ 5 kg ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ. 10 kg ಕೊಡ್ತಾನೆ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ, ಅಥವಾ 10 kg ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಆ ರೀತಿ ಎಲ್ಲಾದರೂ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಅಥವಾ 10 kg ಅಕ್ಕಿ ಕೊಡ್ತಿದ್ದಾರೆ ಅಂದರೆ ಅಕ್ಕಿನೇ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಫೈನಲಿ ಇಂದಿರಾ ಕಿಟ್ಟನ್ನು ಮುಂದಿನ ತಿಂಗಳಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಈ ತಿಂಗಳಂತೂ ಕೊಡಲ್ಲ, ಮುಂದಿನ ತಿಂಗಳು ಏಪ್ರಿಲ್ ಅಥವಾ ಮೇಗೂ ಕೂಡ ಸ್ಟಾರ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಏಪ್ರಿಲ್ ಮೇ ಅಂತ ತಿಳಿಸಿದ್ದಾರೆ. ಬಹುಶಃ ಆಲ್ಮೋಸ್ಟ್ ಮುಂದಿನ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಮುಂದಿನ ತಿಂಗಳು ಕೂಡ ಬರಲಿಲ್ಲ ಅಂತಂದರೆ ಮೇಯಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ನೋಡೋಣ ಈ ತಿಂಗಳು ಏನಾದರೂ ಕೊಡ್ತಾರಾ ಏನು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ. ಯಾಕಂದರೆ ಕೆಲವೊಂದೊಂದು ಕಡೆ 5 kg ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರಲ್ವ, ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ. ಏನಾದರೂ ಕೊಟ್ಟರು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಇದೆ ಇಂದಿರಾ ಕಿಟ್ಟಲ್ಲಿ, ಎಷ್ಟು kg ಕೊಡ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಬಂದಾದ್ಮೇಲೆ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.